ಇವತ್ತು ನಟ ದರ್ಶನ್ ಸೇರಿದಂತೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 17 ಆರೋಪಿಗಳು ಕೂಡ ಕೋರ್ಟ್ಗೆ ಬರಬೇಕಾಗಿತ್ತು. ಸಮನ್ಸ್ ಅನ್ನ ಜಾರಿಗೊಳಿಸಲಾಗಿತ್ತು. ಅಂತಹ ಸಂದರ್ಭದಲ್ಲಿ ಕಂಡು ಬಂದ ದೃಶ್ಯ, ಕೋರ್ಟ್ನಲ್ಲಿ ಅಕ್ಕಪಕ್ಕವೇ ನಿಂತಿದ್ರು ನಟ ದರ್ಶನ್, ಪವಿತ್ರ ಗೌಡ. A1 ಪವಿತ್ರ, A2 ದರ್ಶನ್ ಕೋರ್ಟ್ನಲ್ಲಿ ಅಕ್ಕಪಕ್ಕವೇ ನಿಂತಿದ್ರು. ಹೊರ ಬರುವ ಸಂದರ್ಭದಲ್ಲಿ ದರ್ಶನ್ ಕೈ ಹಿಡಿದು ಬಂದ್ರು ಪವಿತ್ರ ಗೌಡ. ಹಠ ಹಿಡಿದು ದರ್ಶನ್ ನಂಬರ್ ಅನ್ನ ಪಡೆದಿದ್ದಾರೆ ಪವಿತ್ರ ಗೌಡ. ಲಿಫ್ಟ್ ನಲ್ಲಿ ಫೋನ್ ನಂಬರ್ಗಾಗಿ ಪವಿತ್ರ ಗೌಡ ಹಠ ಹಿಡಿದಿದ್ದಾರೆ. ಕೋರ್ಟ್ ಹಾಲ್ ನಿಂದ ಲಿಫ್ಟ್ ಅಲ್ಲಿ ಬರುವಾಗ ಹಠ ಹಿಡಿದು ಕೊನೆಗೂ ಮೊಬೈಲ್ ನಂಬರ್ ಅನ್ನ ಪಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನಟ ದರ್ಶನ್ ಮೊಬೈಲ್ ನಂಬರ್ ಅನ್ನ ನೀಡಿದ್ದಾರೆ. ನಂಬರ್ ಕೊಡಿ ಅಂತ ಹೇಳಿ ಹಠ ಹಿಡಿದಿದ್ರು ಪವಿತ್ರ ಗೌಡ. ಕೋರ್ಟ್ ನಲ್ಲಿ ಅಕ್ಕಪಕ್ಕ ನಿಂತಿದ್ರು. ಜೊತೆಗೆ ಹೊರಬರುವ ಸಂದರ್ಭದಲ್ಲಿ ಪವಿತ್ರ ನಟ ದರ್ಶನ್ ಅವರ ಕೈ ಹಿಡ್ಕೊಂಡೇ ಹೊರಗಡೆ ಬರ್ತಾರೆ. ಅಷ್ಟು ಮಾತ್ರ ಅಲ್ಲ, ನಂಗೆ ನಂಬರ್ ಬೇಕು ಅಂತ ಹಠ ಹಿಡಿತಾರೆ. ಕೊನೆಗೂ ನಟ ದರ್ಶನ್ ನಂಬರ್ ಅನ್ನ ಪಡ್ಕೊಳ್ಳುವಲ್ಲಿ ಪವಿತ್ರ ಗೌಡ ಸಕ್ಸಸ್ ಆಗ್ತಾರೆ. ಪವಿತ್ರ ಗೌಡ ಅವರ ಹಠವನ್ನ ನೋಡಿ ಕೊನೆಗೂ ನಟ ದರ್ಶನ್ ಅವರಿಗೆ ಮೊಬೈಲ್ ನಂಬರ್ ಅನ್ನ ಕೊಡ್ತಾರೆ. ಇಲ್ಲಿವರೆಗೂ ಕೂಡ ನಟ ದರ್ಶನ್ ಈಗಾಗಲೇ ಕೆಲವರಿಗೆ ಮಾತ್ರ, ಇದೀಗ ಅವರ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಎಲ್ಲ ಕೂಡ ಅಷ್ಟು ದಿಗ್ಬಂಧನಗಳನ್ನ ಹಾಕಿದ್ದಾರೆ. ಇಂತಹ ಸಂದರ್ಭದಲ್ಲಿ ಯಾರ ಕಾಂಟ್ಯಾಕ್ಟ್ ಇರಬಾರ್ದು, ಹಳಬರ ಕಾಂಟ್ಯಾಕ್ಟ್ ಇರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಎಚ್ಚರಿಕೆಯನ್ನು ಕೂಡ ವಹಿಸ್ತಾ ಇದ್ದಾರೆ. ಇದೀಗ ರೇಣುಕಾಸ್ವಾಮಿಯ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡ ಅವರಿಗೆ ಮೆಸೇಜ್ ಮಾಡಿದ್ರು ಅನ್ನುವ ಕಾರಣಕ್ಕಾಗಿಯೇ ಇಷ್ಟೆಲ್ಲ ದೊಡ್ಡ ರಾಮಾಯಣ ಆಗಿರೋದು, ರಂಪಾಟ ಆಗಿರೋದು, ಕೊಲೆನೇ ನಡೆದು ಹೋಗಿರುವಂಥದ್ದು. ಇದೀಗ ಪವಿತ್ರ ಗೌಡನ್ನ ಅವರಿಂದ ದೂರ ಇರಿಸಬೇಕು ಅನ್ನುವಂತಹ ಪ್ರಯತ್ನ ಏನೋ ವಿಜಯಲಕ್ಷ್ಮಿ ಮಾಡ್ತಿದ್ದಾರೆ. ಆದರೆ ಅಂತಹ ಯಾವ ಸನ್ನಿವೇಶಗಳು ಕಂಡು ಬರ್ತಾ ಇಲ್ಲ. ಪವಿತ್ರ ಗೌಡ ತನ್ನ ಹಠವನ್ನ ಮುಂದುವರಿಸಿದ್ದು ನಟ ದರ್ಶನ್ ಅವರನ್ನ ಕೋರ್ಟ್ನಲ್ಲಿ ಮೀಟ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಅವರ ಅಕ್ಕಪಕ್ಕವೇ ನಿಂತಿದ್ರು. ಅಷ್ಟು ಮಾತ್ರ ಅಲ್ಲ, ಅವರು ಹೊರ ಬರುವಂತಹ ಸಂದರ್ಭದಲ್ಲಿ ನಟ ದರ್ಶನ್ ಕೈ ಹಿಡ್ಕೊಂಡೇ ಹೊರಗಡೆ ಬರ್ತಾರೆ. ತಾನು ನಂಬರನ್ನ ಕೇಳಿದಾಗ ನಟ ದರ್ಶನ್ ಸ್ವಲ್ಪ ನಿರಾಕರಿಸಿದ್ರು ಕೂಡ ಕೊನೆಗೆ ಪವಿತ್ರ ಗೌಡ ನಟ ದರ್ಶನ್ ಹೊಸ ನಂಬರ್ ಅನ್ನ ಪಡ್ಕೊಳ್ಳುವಲ್ಲಿ ಸಕ್ಸಸ್ ಆಗ್ತಾರೆ. ಪವಿತ್ರ ಗೌಡ ಅವರ ಹಠವನ್ನ ನೋಡಿದಂತಹ ನಟ ದರ್ಶನ್ ಪವಿತ್ರ ಗೌಡ ಅವರಿಗೆ ತನ್ನ ನಂಬರ್ ಅನ್ನ ನೀಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸತೀಶ್, ಈಗಾಗಲೇ ಅಷ್ಟ ದಿಗ್ಬಂಧನಗಳನ್ನ ಹಾಕಿದ್ದಾರೆ ವಿಜಯಲಕ್ಷ್ಮಿ ಅವರು. ಯಾರು ಕೂಡ ಈ ಹಿಂದೆ ಇದ್ದಂತಹ ಆಪ್ತರು ಅಥವಾ ಅವರ ಗೆಳೆಯರು ಯಾರು ಇರಬಾರ್ದು, ಇದೀಗ ಹೊಸ ಲೈಫ್ ಅನ್ನ ಕಂಡ್ಕೊಳ್ಬೇಕು ದರ್ಶನ್ ಅಂತ ಹೇಳಿ ಎಲ್ಲರ ಒಂದು ಗೆಳೆತನಕ್ಕೂ ಕೂಡ ಕಟ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಆದ್ರೆ ಪವಿತ್ರ ಗೌಡ ಬಿಡುವ ಹಾಗೇನೆ ಕಾಣಿಸ್ತಾ ಇಲ್ಲ. ಇವತ್ತು ಕೋರ್ಟ್ನಲ್ಲಿ ಏನೇನು ನಡೆಯಿತು? ಎಸ್ ನವಿತಾ, ಈಗ ಆಲ್ರೆಡಿ ಕೋರ್ಟ್ನಲ್ಲಿ ಇವತ್ತೊಂದು ಟ್ರಯಲ್ ಇದ್ದ ಕಾರಣ ಹೋಗಿದ್ದರು. ಪವಿತ್ರ ಗೌಡ ಸೇರಿದಂತೆ 16 ಆರೋಪಿಗಳು ಹೋಗಿದ್ದರು. ಆ ವೇಳೆ ಕೋರ್ಟ್ನಲ್ಲೂ ಕೂಡ ಜಡ್ಜು ಅವರನ್ನು ಅಕ್ಕಪಕ್ಕ ನಿಲ್ಲುವಂತೆ ಸೂಚನೆ ನೀಡಿದರು. ಅದಾದ ನಂತರ ಪವಿತ್ರ ಗೌಡ ಜೊತೆಯಲ್ಲಿ ದರ್ಶನ್ ನಿಂತಿದ್ರು ಅನ್ನುವಂಥ ವಿಚಾರ ಇರುವಂಥದ್ದು. ಮೊದಲಿಗೆ ಕೋರ್ಟ್ಗೆ ಹೋದಂಥ ದರ್ಶನ್ ವಿಚಾರಣೆ ಆರಂಭಕ್ಕೂ ಮೊದಲು ಹೋಗಿ ಕೋರ್ಟಿನ ಒಳಗಡೆ ಹೋಗಿರಲಿಲ್ಲ. ಆ ವೇಳೆ ದರ್ಶನ್ಗಾಗಿ ಪವಿತ್ರ ಗೌಡ ಕಾಯ್ತಿದ್ರು. ಅದಾದ ನಂತರ ಜಡ್ಜ್ ಅವರು ಬಂದ ನಂತರ ಆ ದರ್ಶನ್ ಕೋರ್ಟ್ಗೆ ಹೋದ ನಂತರ ಕೋರ್ಟ್ನ ಜಡ್ಜ್ಗಳ ಸೂಚನೆ ಮೇರೆಗೆ ಪವಿತ್ರ ಗೌಡ ಪಕ್ಕದಲ್ಲಿ ದರ್ಶನ್ ನಿಂತಿದ್ರು. ಅದಾದ ನಂತರ ಒಂದು ವಿಚಾರಣೆ ನಂತರ ಹೊರಗಡೆ ಬರುವಂಥ ಸಂದರ್ಭದಲ್ಲಿ ಕೈ ಹಿಡ್ಕೊಂಡು ಹೊರಗಡೆ ಬಂದಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಜೊತೆಗೆ ಲಿಫ್ಟ್ನಲ್ಲಿ ಕೆಳಗಡೆ ಬರುವಂಥ ಸಂದರ್ಭದಲ್ಲೂ ಕೂಡ ಹಠ ಮಾಡಿ ಅವರ ಒಂದು ಮೊಬೈಲ್ ನಂಬರನ್ನು, ಹೊಸ ಮೊಬೈಲ್ ನಂಬರನ್ನು ಇಸ್ಕೊಂಡಿದ್ದಾರೆ ಅನ್ನುವಂಥ ವಿಚಾರ ಇರುವಂಥದ್ದು. ಸೊ ನಿನ್ನೆ ಅಷ್ಟೇ ಆ ನಟ ದರ್ಶನ್ ಅವರು ಅವರ ಮಡದಿ ವಿಜಯಲಕ್ಷ್ಮಿ ಜೊತೆ ಅವರ ಒಂದು ಆನಿವರ್ಸರಿ ವಿಚಾರವಾಗಿ ಒಂದು ಸೆಲೆಬ್ರೇಷನ್ ಮಾಡಿದಂಥ ವಿಡಿಯೋ ಸಾಕಷ್ಟು ವೈರಲ್ ಆಗಿತ್ತು. ಆ ವಿಡಿಯೋವನ್ನು ನೋಡಿದಂಥವ್ರು ಯಾರು ನಿಮ್ಮ ಒಂದು ದಂಪತಿಗಳ ಮೇಲೆ ಯಾವುದೇ ದೃಷ್ಟಿ ತಾಕದಿರಲಿ ಅನ್ನುವಂಥ ವಿಚಾರವನ್ನು ಹೇಳ್ತಿದ್ರು. ಇದರ ನಡುವೆ ಇವತ್ತು ಕೋರ್ಟ್ನ ಆವರಣದಲ್ಲಿ ಒಂದು ಹೈ ಡ್ರಾಮಾ ನಡೆದಿದೆ ಅಂತಲೇ ಹೇಳ್ಬೋದು. ದರ್ಶನ್ ಪವಿತ್ರ ಗೌಡ ಅವರಿಂದ ದೂರ ಸರಿದ್ರು ಕೂಡ ನೀವು ಬಿಟ್ಟರು ನಾನು ಬಿಡಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬೆನ್ನಿಗೆ ಬಿದ್ದಿರೋ ಬೇತಾಳದ ರೀತಿ ಪವಿತ್ರ ಗೌಡ ದರ್ಶನ್ ಅವರ ಬೆನ್ನಿಗೆ ಬಿದ್ದು ಇವತ್ತು ಮೊಬೈಲ್ ನಂಬರ್ನು ಕೂಡ ತಗೊಂಡಿದ್ದಾರೆ ಅಂತಾರೆ. ಈ ಒಂದು ವಿಚಾರ ಮತ್ತೆ ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೆ, ಮತ್ತು ಆ ದರ್ಶನ್ ಅವರ ಸಂಪರ್ಕಕ್ಕೆ ಪವಿತ್ರ ಗೌಡ ಸಂಪರ್ಕ ಮಾಡ್ಬೋದಾ ಇಲ್ಲ, ಹೀಗಿರುವಂಥ ನಂಬರನ್ನು ವಿಜಯಲಕ್ಷ್ಮಿ ಅವರು ಮತ್ತೆ ಬದಲಾವಣೆ ಮಾಡುವ ಮುಖಾಂತರ ದರ್ಶನ್ ಮತ್ತು ಪವಿತ್ರ ಗೌಡ ಮತ್ತೆ ಸಂಪರ್ಕಕ್ಕೆ ಬಾರದ ರೀತಿಯನ್ನು ಮಾಡ್ತಾರೆ. ಸಾಕಷ್ಟು ಕುತೂಹಲಗಳಿಗಂತೂ ಇವತ್ತಿನ ಒಂದು ಕೋರ್ಟ್ನ ಆವರಣ ಸಾಕ್ಷಿ ಆಗಿದೆ ಅಂತಾನೆ ಹೇಳ್ಬೋದು ನವಿತಾ. ಸತೀಶ್, ಅಂದ್ರೆ ಇಲ್ಲಿವರೆಗೂ ಈಗ ಅನೇಕ ಬಾರಿ ಕೋರ್ಟ್ಗೆ ಬರುವಂಥ ಸಂದರ್ಭಗಳಲ್ಲೂ ಕೂಡ ಅನೇಕ ಬಾರಿ ಅವರು ಮೀಟ್ ಮಾಡ್ತಾ ಇದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಕಾಂಟ್ಯಾಕ್ಟೇ ಇರಲಿಲ್ಲ ಅಂತ ಅಂದ್ಕೊಳ್ಬೇಕಾ, ಅಥವಾ ಅವರಿಬ್ರು ಕೂಡ ದರ್ಶನ್ ದೂರನೇ ಮಾಡ್ಕೊಂಡಿದ್ದಾರೆ ಪವಿತ್ರ ಗೌಡ ಅವರನ್ನ ಅಂದ್ಕೊಳ್ಬೇಕಾ, ಅಥವಾ ಇವತ್ತು ಬೇರೆ ನಂಬರ್ಗೋಸ್ಕರ ಮಾತ್ರ ಇವತ್ತು ಆ ರೀತಿಗೆ ಹಠ ಹಿಡಿದ್ರು, ಅವರ ಜೊತೆ ಸಂಪರ್ಕ ಇದೆ, ಈ ಥರದ ಒಂದಷ್ಟು ಬೇರೆ ಪ್ರಶ್ನೆಗಳು ಕೂಡ ಇದೆ. ಏನು ಆಗಿದೆ ಆ್ಯಕ್ಚುಲಿ ಕಂಪ್ಲೀಟ್ ಆಗಿ ಕಟ್ ಡೌನ್ ಆಗಿದೆಯಾ ಅವರಿಬ್ಬರ ನಡುವೆ ಮಾತುಕತೆ?
ಖಂಡಿತ ನವಿತಾ, ಈ ಒಂದು ಪ್ರಕರಣದ ನಂತರ ದರ್ಶನ್ ಅವರು ಪವಿತ್ರ ಗೌಡರ ಜೊತೆ ಸಂಪರ್ಕದಲ್ಲಿ ಇರೋದೇ ರೀತಿಯಲ್ಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಒಂದು ಕಡೆ RR ನಗರದ ಮನೆಗೆ ಹೋಗೋದಬೇಕಾದ್ರೂ ಕೂಡ ಜೊತೆಯಲ್ಲಿ ಯಾರನ್ನಾದ್ರೂ ಕಳಿಸೋದು ಅಥವಾ ವಿಜಯಲಕ್ಷ್ಮಿನೇ ಮನೆಗೆ ಹೋಗುವಂಥ ಒಂದು ಕೆಲಸ ಮಾಡ್ತಾರೆ. ಯಾಕಂದರೆ RR ನಗರದಲ್ಲೇ ಪವಿತ್ರ ಗೌಡ ಅವ್ರ ಮನೆ ಇರೋದ್ರಿಂದ ಅವರಿಬ್ಬರು ಭೇಟಿಗೆ ಈಸಿ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಅವರ ಒಂದು ಭೇಟಿಗೂ ಕೂಡ ಅವಕಾಶ ಕೊಟ್ಟಿಲ್ಲ. ಅದರ ಜೊತೆಗೆ ಮೊಬೈಲ್ ನಂಬರನ್ನು ಬದಲಾವಣೆ ಮಾಡುವ ಮುಖಾಂತರ ಯಾರಿಗೂ ಆ ನಂಬರ್ ಸಿಗದ ಹಾಗೆ ರೀತಿಯಲ್ಲಿ ಮಾಡಿರುವಂಥದ್ದು. ಜೊತೆಗೆ ದರ್ಶನ್ ಅವರ ಸುತ್ತ ಯಾರಿದ್ದಾರೆ, ಅದು ಯಾರೇ ಬಂದರೂ ಕೂಡ ಈಗ ವಿಜಯಲಕ್ಷ್ಮಿ ಅವ್ರನ್ನ ದಾಟ್ಕೊಂಡೇ ಹೋಗಿ ದರ್ಶನ್ ಅವ್ರನ್ನ ಭೇಟಿ ಮಾಡ್ಬೋದಿರಲೇ ಮಾತುಕತೆಗೆ ಹೋಗ್ಬೇಕಾಗಿರುವಂಥದ್ದು. ಅದರ ಜೊತೆಗೆ ಯಾರ್ಯಾರು ಇದಕ್ಕೂ ಮುಂಚೆ ಪವಿತ್ರ ಗೌಡ ಜೊತೆಯಲ್ಲಿ ಇದ್ದಂಥವ್ರು ದರ್ಶನ್ ಸುತ್ತಮುತ್ತ ಯಾರಿದ್ರು ಅವರೆಲ್ಲರಿಗೂ ಕೂಡ ಈಗ ಆಲ್ರೆಡಿ ಪವಿತ್ರ ಗೌಡ ವಿಜಯಲಕ್ಷ್ಮಿ ಗೇಟ್ ಪಾಸ್ ಕೊಟ್ಟಿರೋದ್ರಿಂದ ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ನ ಸಂಪರ್ಕ ಮಾಡೋದಕ್ಕೆ ಪವಿತ್ರ ಗೌಡ ಕೈಲಿ ಸಾಧ್ಯವಾಗ್ತಿಲ್ಲ. ಆದರೆ ಈ ಒಂದು ಕೋರ್ಟ್ನ ವಿಚಾರಣೆಗೆ ಕೋರ್ಟ್ಗೆ ಬರುವಂಥ ಸಂದರ್ಭದಲ್ಲಿ ಒಂದು ಭೇಟಿಗೆ ಅವಕಾಶ ಇರೋದ್ರಿಂದ ಆ ಒಂದು ಸಂದರ್ಭದಲ್ಲಿ ಅವರನ್ನು ಭೇಟಿ ಮಾಡುವಂಥ ಪ್ರಯತ್ನವನ್ನು ಕಳೆದ ಒಂದು ವಿಚಾರಣೆಗೆ ಬಂದಿದ್ದಾಗಲೂ ಕೂಡ ಮಾಡಿದ್ರು ಪವಿತ್ರ ಗೌಡ. ಈಗಲೂ ಕೂಡ ಅದನ್ನೇ ಮಾಡಿ ಯಾಕಂದರೆ ಈಗ ಆಲ್ರೆಡಿ ಒಂದು 4 ರಿಂದ 5 ತಿಂಗಳಿಗೂ ಹೆಚ್ಚು ಆಗಿರೋದ್ರಿಂದ ಜೈಲಿಂದ ಹೊರಗಡೆ ಬಂದು ಇನ್ನೂ ಕೂಡ ನಿರಂತರವಾಗಿ ಅವ್ರನ್ನ ಪ್ರಯತ್ನ ಮಾಡ್ತಿದ್ರು, ಅವ್ರನ್ನ ಸಂಪರ್ಕ ಮಾಡೋದಕ್ಕೆ ಆಗ್ತಿಲ್ಲ. ಆದ್ದರಿಂದ ಇವತ್ತು ಒಂದು ಲಿಫ್ಟ್ನಲ್ಲಿ ಸಿಕ್ಕಂಥ ಸಂದರ್ಭದಲ್ಲಿ ಸಾಕಷ್ಟು ಹಠ ಹಿಡಿದು ಪಟ್ಟು ಹಿಡಿದು ಯಾವುದೇ ಕಾರಣಕ್ಕೂ ನಿನ್ನ ನಂಬರ್ ಕೊಡದೆ ನಾವು ಬಿಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಹಠ ಹಿಡಿದು ಇವತ್ತು ನಂಬರ್ ತೊಗೊಂಡಿದ್ದಾರೆ ಅನ್ನುವಂಥ ವಿಚಾರದ ಮತ್ತೆ ಈಗ ಮುಂದಿನ ದಿನಗಳಲ್ಲಿ ಮತ್ತೆ ಇವರು ಮೊದಲಿನಂತೆ ಸಂಪರ್ಕದಲ್ಲಿ ಇರ್ತಾರಾ ಅಥವಾ ವಿಜಯಲಕ್ಷ್ಮಿ ಮತ್ತೆ ಇವರಿಬ್ಬರನ್ನು ಬೇರೆ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರ ಕಾದು ನೋಡ್ಬೇಕಿದೆ ನವಿತಾ. ಈಗ ಜಡ್ಜಿ ಅಲ್ಲಿ ಹೇಳೋ ಸಂಬಂಧ A1 A2 ಅನ್ನುವಂತಹ ಕಾರಣಕ್ಕಾಗಿ ಒಟ್ಟಿಗೆ ನಿಲ್ಲಿಸಿರುವಂತಹ ಪ್ರಯತ್ನ ಆಗಿರುತ್ತೆ. ಆದರೆ ಬರುವಂತಹ ಸಂದರ್ಭದಲ್ಲಿ ದರ್ಶನ್ ಜೊತೆ ಯಾರು ಇರಲಿಲ್ವ ಅವರ ಆಪ್ತರು, ಧನ್ವೀರ್ ಕೂಡ ಅವ್ರ ಜೊತೆಗೇನೆ ಇವತ್ತು ಬಂದಿದ್ರು. ಆ ಸಂದರ್ಭದಲ್ಲಿ ಏನಾದರೂ ಬೇಡ ಅಂತ ಹೇಳುವಂಥ ಪ್ರಯತ್ನಗಳು ಆಯ್ತಾ ಅಥವಾ ದರ್ಶನ್ ಏನಾದರೂ ನಿರಾಕರಿಸಿದ್ರೆ ನಂಬರ್ ಕೊಡುವಂತಹ ಸಂದರ್ಭದಲ್ಲಿ ಹೇಗಿತ್ತು ಅವರ ವರ್ತನೆ ದರ್ಶನ್? ಖಂಡಿತವಾಗ್ಲೂ ನವಿತಾ, ಈ ಒಂದು ಪ್ರಕರಣದ ನಂತರ ದರ್ಶನ್ ಎಲ್ಲೇ ಹೊರಗಡೆ ಬಂದರೂ ಕೂಡ ಯಾವುದೇ ಒಂದು ಶೂಟಿಂಗ್ ಇರಲಿ ಅಥವಾ ಬೇರೆ ಎಲ್ಲಾದರೂ ಫಂಕ್ಷನ್ ಇರಲಿ ಅಥವಾ ಯಾವುದೋ ಸಿನಿಮಾ ಕಾರ್ಯಕ್ರಮಕ್ಕೆ ಎಲ್ಲಿಗೆ ಹೋದರೂ ಕೂಡ ಇಲ್ಲ ಒಂದು ವಿಜಯಲಕ್ಷ್ಮಿ ಇರ್ತಾರೆ ಅಥವಾ ಧನ್ವೀರ್ ಗೌಡ ಜೊತೆಲಿ ಇರ್ತಾರೆ ಅಥವಾ ಅವರ ಅಕ್ಕನ ಮಗ ಆದಂಥ ಚಂದು ಜೊತೆ. ಆದರೆ ಇವತ್ತು ಕೂಡ ಹಿಂದಿನಂತೆ ಧನ್ವೀರ್ ಗೌಡ ಅವರು ಕೋರ್ಟ್ಗೆ ಕರ್ಕೊಂಡ್ಬಂದರು, ಅವರ ಕಾರ್ನಲ್ಲೇ ಕರ್ಕೊಂಡು ಬಂದರು, ಹೋದರು. ಸಾಕಷ್ಟು ಸಂದರ್ಭಗಳಲ್ಲೂ ಕೂಡ ಧನ್ವೀರ್ ಅವ್ರನ್ನ ದರ್ಶನ್ ಅವ್ರನ್ನ ಬಿಟ್ಟು ಇರ್ತಾ ಇಲ್ಲ. ಇದೆಲ್ಲ ಕೂಡ ವಿಜಯಲಕ್ಷ್ಮಿ ಅವರ ಪೂರ್ವ ತಯಾರಿ ಆದಂಥ ಕೆಲಸ. ಏನಕ್ಕೆಂದರೆ ಯಾರು ಕೂಡ ಹೊರಗಡೆಯವರು ಈ ಹಿಂದೆ ಪವಿತ್ರ ಗೌಡ ಜೊತೆಲಿ ಇದ್ದಂಥವ್ರು ಅಥವಾ ಪವಿತ್ರ ಗೌಡ ಸಂಪರ್ಕದಲ್ಲಿರುವಂಥವ್ರು ಯಾರೂ ಕೂಡ ದರ್ಶನ್ ಅವರ ಸುತ್ತ ಸುಳಿಯದ ರೀತಿಯಲ್ಲಿ ಮಾಡುವಂಥ ಕೆಲಸವನ್ನು ವಿಜಯಲಕ್ಷ್ಮಿ ಮಾಡ್ತಿರೋದು. ಅದೇ ರೀತಿಯಾಗಿ ಕೂಡ ಇವತ್ತು ಕೂಡ ಧನ್ವೀರ್ ಗೌಡ ಅವ್ರನ್ನ ಕೋರ್ಟ್ಗೆ ಕಳಿಸುವ ಮುಖಾಂತರ ಅವ್ರು ಕಳಿಸಿದ್ರು. ಆದರೆ ಅಚಾನಕ್ಕಾಗಿ ಒಂದು ಕೋರ್ಟ್ ವಿಚಾರಣೆಗೆ ಹೋಗಿದ್ದಂಥ ಸಂದರ್ಭದಲ್ಲಿ ಅವರಿಬ್ಬರು ಮುಖಾಮುಖಿ ಆದಂಥ ಸಂದರ್ಭದಲ್ಲಿ ಲಿಫ್ಟ್ನಲ್ಲಿ ಅವರು ನನಗೆ ನಿನ್ನ ನಂಬರ್ ಬೇಕೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹಠ ಮಾಡಿ ಅವರ ಒಂದು ಹೊಸ ನಂಬರನ್ನು ಕೊಟ್ಟಿರುವಂಥದ್ದು. ಪೊಲೀಸರು ಕೂಡ ಆ ಲಿಫ್ಟ್ನಲ್ಲಿ ಅವರು ಬರುವಂಥ ಸಂದರ್ಭದಲ್ಲಿ ಇದ್ದರು ಅನ್ನುವಂಥ ವಿಚಾರ ಇರುವಂಥದ್ದು. ಆದರೆ ಅವ್ರು ಯಾರಿದ್ರೂ ಅದರ ಬಗ್ಗೆ ತಲೆಹಡಿಸಿಕೊಡಿಸ್ಕೊಳ್ಳದೆ ನನಗೆ ನಿನ್ನ ನಂಬರ್ ಬೇಕೇ ಎಂದು ಹಠ ಹಿಡಿದು ಈಗ ದರ್ಶನ್ ಅವರ ಹೊಸ ನಂಬರನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಅನ್ನೋಂಥದ್ದು. ಆದರೆ ಆ ಒಂದು ನಂಬರು ಪವಿತ್ರ ಗೌಡ ಅವ್ರ ಸಂಪರ್ಕ ಮಾಡೋಕ್ಕೂ ಮೊದಲೇ ಚೇಂಜ್ ಆಗುತ್ತಾ ಅಥವಾ ಅವರಿಬ್ಬರು ಸಂಪರ್ಕಕ್ಕೂ ಯಾವುದೇ ಸಮಸ್ಯೆ ಆಗದ ರೀತಿಯಲ್ಲಿ ಇರ್ತದ ಅಥವಾ ವಿಜಯಲಕ್ಷ್ಮಿ ಏನಾದರೂ ಮತ್ತೆ ಅವರಿಬ್ಬರು ಒಂದಾಗದ ರೀತಿಯಲ್ಲಿ ಮಾಡೋದಕ್ಕೆ ಮತ್ತೊಂದು ಹೊಸ ನಂಬರ್ನ ಬದಲಾವಣೆ ಮಾಡ್ತಾರ ನೋಡ್ಬೇಕಾಗಿದೆ ನವಿತಾ. ದರ್ಶನ್ ಪತ್ನಿಗೆ ಪವಿತ್ರ ಗೌಡ ಕೌಂಟರ್ ಕೊಟ್ರ. ನಿನ್ನೆ ತಾನೇ ಮ್ಯಾರೇಜ್ ಆನಿವರ್ಸರಿಯ ಸೆಲೆಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೆಲೆಬ್ರೇಷನ್ನ ವಿಡಿಯೋಸ್ ಅಲ್ಲಿ ಅವರು ಮಾಡಿರುವಂತಹ ಡಾನ್ಸ್ ಆಗಿರ್ಬೋದು, ಹಾಡಿರುವಂತಹ ಹಾಡಾಗಿರ್ಬೋದು, ನಟ ದರ್ಶನ್ ಆಗಿರ್ಬೋದು, ವಿಜಯಲಕ್ಷ್ಮಿ ಅವರ ಇಡೀ ಒಂದು ಸಂಭ್ರಮಾಚರಣೆ ವೈರಲ್ ಆಗಿತ್ತು. ದರ್ಶನ್ ವಿಜಯಲಕ್ಷ್ಮಿ ಡಾನ್ಸ್ ವಿಡಿಯೋ ಕೂಡ ವೈರಲ್ ಆಗಿತ್ತು. ಈ ಮೂಲಕ ವಿಜಯಲಕ್ಷ್ಮಿಗೆ ಮತ್ತೆ ಶಾಕ್ ಕೊಡಬೇಕು ಅಂತಾನೆ ಪವಿತ್ರ ಪ್ಲಾನ್ ಮಾಡಿದ್ರ. ಬೇಕಂತಾನೆ ದರ್ಶನ್ ಕೈ ಹಿಡಿದು ಬಂದ್ರ ಪವಿತ್ರ ಗೌಡ. ಬೇಕಂತಾನೆ ದರ್ಶನ್ಗೆ ಕಾಡಿಸಿ ಫೋನ್ ನಂಬರ್ ತಗೊಂಡ್ರ. ನಾನು ದರ್ಶನ್ ಅನ್ನ ಬಿಡಲ್ಲ ಅನ್ನುವ ಒಂದು ಸಂದೇಶವನ್ನ ಪವಿತ್ರ ಗೌಡ ಇಲ್ಲಿ ರವಾನೆ ಮಾಡಿದ್ರ. ವಿಜಯಲಕ್ಷ್ಮಿಗೆ ಬೇಕಂತಾನೆ ಪವಿತ್ರ ಗೌಡ ಬಿಸಿ ಮುಟ್ಟಿಸಿದ್ರ. ದರ್ಶನ್ ಜೊತೆಗಿನ ಸಂಬಂಧದಿಂದ ದೂರವಾಗಿಲ್ಲ ಅನ್ನುವ ಮೆಸೇಜ್ ಅನ್ನ ಈ ಮೂಲಕ ಪಾಸ್ ಮಾಡುವ ಪ್ರಯತ್ನವನ್ನ ಪವಿತ್ರ ಗೌಡ ಮಾಡಿದ್ರ. ಏನೇ ಆದ್ರೂ ಯಾವ ಆನಿವರ್ಸರಿಯನ್ನ ಮಾಡಿಕೊಂಡ್ರು ನಾವಿಬ್ಬರು ಮತ್ತೆ ಒಂದಾಗ್ತೀವಿ ಅಥವಾ ನಾವು ಯಾವತ್ತೂ ಕೂಡ ಬಿಟ್ಟು ಹೋಗೋದಿಲ್ಲ ಅನ್ನುವಂತಹ ಒಂದು ಮೆಸೇಜ್ ಅನ್ನ ವಿಜಯಲಕ್ಷ್ಮಿಗೆ ತಿಳಿಸುವಂತಹ ಪ್ರಯತ್ನ ಪವಿತ್ರ ಗೌಡದಿಂದ ನಡೆಯಿತಾ ಅನ್ನುವಂತಹ ಒಂದಷ್ಟು ಪ್ರಶ್ನೆಗಳು ಕೂಡ ಇಲ್ಲಿದೆ. ಸತೀಶ್, ಈಗಾಗಲೇ ನಾವು ಹೇಳ್ತಾ ಇದ್ವಿ ಅಂದ್ರೆ ಇವತ್ತು ಬೆಳಗ್ಗೆ ಆದಂತಹ ಘಟನೆ, ನಿನ್ನೆ ಅಷ್ಟೇ ದರ್ಶನ್ ಹಾಗೇನೆ ವಿಜಯಲಕ್ಷ್ಮಿಯವರು ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ, ಅಲ್ಲಿ ಹಾಡು ಹೇಳಿದ್ದಾರೆ, ಡಾನ್ಸ್ ಮಾಡಿದ್ದಾರೆ. ಈ ವಿಡಿಯೋ ವೈರಲ್ ಆಗಿರುವಂತಹ ಸಂದರ್ಭದಲ್ಲಿ ಇವತ್ತು ಟಕ್ಕರ್ ಕೊಡ್ಲೇಬೇಕು ಅಂತ ಹೇಳಿ ಪವಿತ್ರ ಗೌಡ ಈ ರೀತಿಯಾಗಿ ವರ್ತನೆ ಮಾಡಿದ್ರ.
ಓಕೆ, ಸತೀಶ್ ಅವರ ಮಾಹಿತಿಯನ್ನು ಪಡ್ಕೊಳ್ತೀವಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಒಂದಷ್ಟು ಅನುಮಾನ ಅಂತೂ ಇದೆ, ಗೊತ್ತಿದೆ ಎಲ್ರಿಗೂ ಕೂಡ. ಪವಿತ್ರ ಗೌಡ ಹಠಮಾರಿ ಅನ್ನುವಂತಹ ವಿಚಾರ. ತಾನು ದರ್ಶನ್ ಈ ಹಿಂದೆ ಕೂಡ ವಿಜಯಲಕ್ಷ್ಮಿ ಅವರಿಗೆ ಏನಾದರೂ ಸೀರೆ ಆಗಿರ್ಬೋದು, ಆರ್ನಮೆಂಟ್ಸ್ ಆಗಿರ್ಬೋದು, ಕಾರ್ ಆಗಿರ್ಬೋದು, ದರ್ಶನ್ ವಿಜಯಲಕ್ಷ್ಮಿಗೆ ಏನು ತೆಗೆಸಿಕೊಡ್ತಾರೋ ಸೇಮ್ ಟು ಸೇಮ್ ನನಗೂ ಕೂಡ ಬೇಕು ಅನ್ನುವಂತಹ ರೀತಿಯಲ್ಲಿ ಪವಿತ್ರ ಗೌಡ ಅದನ್ನು ಪಡ್ಕೊಳ್ತಾ ಇದ್ರು. ಇದೀಗ ಅಂಥದ್ದೇ ರೀತಿಯ ಬೆಳವಣಿಗೆಗಳು ಮತ್ತೆ ನಡೆದ ಹಾಗೆ ಕಾಣಿಸ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಮತ್ತೆ ನಮ್ಮ ರಿಪೋರ್ಟರ್ ಸತೀಶ್ ಈಗ ಜಾಯ್ನ್ ಆಗಿದ್ದಾರೆ. ಸತೀಶ್, ಒಂದಷ್ಟು ಪ್ರಶ್ನೆಗಳಂತೂ ಇದೆ. ಈ ಹಿಂದೆ ಕೂಡ ಪವಿತ್ರ ಗೌಡ ಹಠವನ್ನ ತೋರಿಸಿದ್ರು, ಹಠವನ್ನ ಸಾಧಿಸಿದ್ರು. ವಿಜಯಲಕ್ಷ್ಮಿಗೆ ಏನ್ ತೆಗೆಸ್ಕೊಡ್ತಾ ಇದ್ರು, ಸೇಮ್ ಟು ಸೇಮ್ ನನಗೆ ಬೇಕು ಅಂತ ಹೇಳಿ. ನಿನ್ನೆ ಆನಿವರ್ಸರಿಯ ಸೆಲೆಬ್ರೇಷನ್ ಆಗಿದೆ ಇಂಥ ಸಮಯದಲ್ಲಿ ಡಾನ್ಸ್ ವಿಡಿಯೋಗಳು ಅಥವಾ ಹಾಡಿನ ವಿಡಿಯೋಗಳು ಎಲ್ಲ ಕಡೆ ವೈರಲ್ ಆಗುವ ಸಂದರ್ಭದಲ್ಲಿ ಪವಿತ್ರ ಗೌಡ ಬೇಕಂತಾನೆ ವಿಜಯಲಕ್ಷ್ಮಿಗೆ ಒಂದು ಮೆಸೇಜ್ ಪಾಸ್ ಮಾಡುವಂತಹ ಪ್ರಯತ್ನ ಮಾಡಿದ್ರ, ಟಕ್ಕರ್ ಕೊಟ್ರ ಇಲ್ಲಿ ಹೇಗೆ? ಸತೀಶ್, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ಓಕೆ, ಅವರಿಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಈಗಾಗಲೇ ಒಂದಷ್ಟು ಅನುಮಾನಗಳ ಪ್ರಶ್ನೆಗಳಿದೆ ಪವಿತ್ರ ಗೌಡ ಅವರ ಈ ಒಂದು ವರ್ತನೆಯ ಬಗ್ಗೆ. ಪವಿತ್ರ ಗೌಡ ಯಾಕೆ ಈ ರೀತಿಯಾಗಿ ವರ್ತನೆಯನ್ನ ಮಾಡಿದ್ರು, ಯಾರಿಗೆ ಸಂದೇಶ ಕೊಡುವ ಪ್ರಯತ್ನ ಮಾಡಿದ್ರು ಅಂತ? ಏನೇ ಆದರೂ ಕೂಡ ಪವಿತ್ರ ಗೌಡ ಅವರು ನೇರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಟಾರ್ಗೆಟ್ ಮಾಡ್ತಾರೆ ಅನ್ಬೋದು. ಯಾಕಂದರೆ ಇವರಿಬ್ಬರು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಾರ್ಗಳನ್ನು ಮಾಡಿರುವಂಥದ್ದು ನಾವು ನೋಡಿರೋದು. ಕಳೆದ ವರ್ಷ ಏನು ದರ್ಶನ್ ಅವ್ರ ಜೊತೆಯಲ್ಲಿ ವಿಜಯಲಕ್ಷ್ಮಿ ದುಬೈನಲ್ಲಿ ಅವರ ಒಂದು ಆನಿವರ್ಸರಿಯನ್ನು ಮಾಡುವ ಮುಖಾಂತರ ಒಂದು ಫೋಟೋ ಮತ್ತು ವಿಡಿಯೋಗಳನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಾರೆ. ಅದಾದ ನಂತರ ಕೂಡ ಪವಿತ್ರ ಗೌಡ ನೇರವಾಗಿ ಅವರು ಕೂಡ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೋಸ್ಟ್ ಹಾಕುವ ಮುಖಾಂತರ ನಾನು ಮತ್ತು ದರ್ಶನ್ ಅವರು 10 ವರ್ಷಗಳಿಂದ ಒಂದು ಸಂಬಂಧದಲ್ಲಿ ಇದ್ದೀವಿ ಅನ್ನುವಂಥ ವಿಚಾರವನ್ನು ಅವರು ಕೂಡ ಬರೆಯುವ ಮುಖಾಂತರ ಒಂದು ಪವಿತ್ರ ಗೌಡ ಅವರ ಒಂದು ಕೌಂಟ್ರನ್ನು ಕೊಡ್ತಾರೆ. ಸೊ ಅದರ ನಂತರ ಅವರು ಯಾವ ಒಂದು ಗಾಡಿಯನ್ನು ಖರೀದಿ ಮಾಡ್ತಾರೆ ಅದೇ ರೀತಿಯಾದಂಥ ಒಂದು ಗಾಡಿ ಖರೀದಿ ಮಾಡುವಂಥದ್ದು ಇರ್ಬೋದು. ಅವರು ಸೋಷಿಯಲ್ ಮೀಡಿಯಾದಲ್ಲಿ ಯಾವುದೇ ರೀತಿಯಾದಂಥ ಒಂದು ಫೋಟೋವನ್ನು ಹಾಕಿದ್ರೆ ಅದೇ ಸ್ಟೈಲ್ನಲ್ಲಿರುವಂಥ ಒಂದು ಫೋಟೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡೋದು. ಈ ರೀತಿಯಾಗಿ ಸಾಕಷ್ಟು ಎದುರೇಟುಗಳನ್ನ ಕೊಡುವಂಥ ಕೆಲಸವನ್ನು ಅವರಿಬ್ಬರನ್ನು ಕೂಡ ನಾವು ನೋಡ್ತಿದ್ವಿ. ಸೊ ನೆನ್ನೆ ಕೂಡ ಸಾಕಷ್ಟು, ಯಾಕಂದರೆ ಇತ್ತೀಚೆಗೆ ಅಷ್ಟೇ ಕೂಡ ಪವಿತ್ರ ಗೌಡ ಅವರ ಮಗಳ ಬರ್ತ್ಡೇ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಮಗಳು ಜೊತೆ ಪವಿತ್ರ ಗೌಡ ಜೊತೆ ಡ್ಯಾನ್ಸ್ ಮಾಡಿದಂಥ ಒಂದು ವಿಡಿಯೋ ಕೂಡ ಸಾಕಷ್ಟು ವೈರಲ್ ಆಗಿತ್ತು. ಈಗ ಅದೇ ರೀತಿಯಾಗಿ ನೆನ್ನೆ ಅವರ ಒಂದು ಆನಿವರ್ಸರಿ ಸಂದರ್ಭದಲ್ಲಿ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಇಬ್ಬರು ಕೂಡ ಜೊತೆಯಲ್ಲಿ ಡ್ಯಾನ್ಸ್ ಮಾಡಿರುವಂಥದ್ದು, ಅವರು ಸೆಲೆಬ್ರೇಷನ್ ಮಾಡಿರುವಂತಹ ವಿಚಾರ ಸಾಕಷ್ಟು ಸದ್ದು ಮಾಡಿತ್ತು. ಈಗ ನಿನ್ನೆ ಅವರ ಒಂದು ಆ ವಿಡಿಯೋ ವೈರಲ್ ಆದ ನಂತರವೇ ಅವರಿಗೆ ಏಟು ಅಂದರೆ ಅವರಿಗೆ ಒಂದು ಟಕ್ಕರ್ ಕೊಡೋರಿ ಬೇಕಂತಲೇ ಕೂಡ ಇವತ್ತು ಪವಿತ್ರ ಗೌಡ ನೇರವಾಗಿ ವಿಜಯಲಕ್ಷ್ಮಿ ಅವರಿಗೆ ಒಂದು ಮೆಸೇಜ್ ಕೊಟ್ಟಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕೋರ್ಟ್ ಆವರಣದಲ್ಲಿ ಅವರು ಆ ರೀತಿ ಮಾಡಿದ್ದಾರೆ ಅನ್ನುವಂಥ ಅನುಮಾನಗಳಿಗೂ ಕೂಡ ಎಡೆ ಮಾಡಿಕೊಡುತ್ತೆ ನವಿತಾ. ಸತೀಶ್, ಈಗ ನೀವೇ ಹೇಳಿದ ಹಾಗೆ ಈ ಹಿಂದಿನ ಎಲ್ಲ ಇನ್ಸಿಡೆಂಟ್ಗಳನ್ನ ನಾವು ಗಮನಿಸ್ತಾ ಹೋದ್ರೆ ಟಕ್ಕರನ್ನು ಕೊಡುವಂತಹ ಪ್ರಯತ್ನ ಪ್ರತಿ ಹಂತದಲ್ಲೂ ಕೂಡ ಆಗಿದೆ. ಅದು ಸೋಷಿಯಲ್ ಮೀಡಿಯಾದ ಮೂಲಕವೇ ಆಗ್ತಾ ಇರೋದನ್ನು ಕೂಡ ನಾವು ಗಮನಿಸ್ತೀವಿ. ಸಾರಿ ಆಗಿರ್ಬೋದು, ಆರ್ನಮೆಂಟ್ಸ್ ಆಗಿರ್ಬೋದು, ಅಥವಾ ಕಾರಿನ ವಿಚಾರ ಆಗಿರ್ಬೋದು, ಅಥವಾ ಟೂರ್ ಹೋಗುವಂತಹ ವಿಚಾರಗಳಾಗಿರ್ಬೋದು, ಸೆಲೆಬ್ರೇಷನ್ನ ವಿಚಾರ ಆಗಿರ್ಬೋದು, ಇವೆಲ್ಲವೂ ಕೂಡ. ಬಟ್ ಎಲ್ಲವೂ ಕೂಡ ಆಗಿದೆ. ಅದರಿಂದ ಈಗ ದೊಡ್ಡ ಮಟ್ಟದ ಒಂದು ಪಾಠವನ್ನು ಕಲಿತಾಗಿದೆ. ಪ್ರಮುಖವಾಗಿ ಎಲ್ಲರೂ ಕೂಡ ಜೈಲೊಳಗೆ ಹೋಗಿ ಒಂದು ದೊಡ್ಡ ಪಾಠವನ್ನು ಕಲ್ತಿದ್ದಾರೆ. ಮತ್ತೆ ಮತ್ತೆ ತನ್ನ ಹಠವನ್ನ ನಾನು ಸಾಧಿಸಿಯೇ ತೀರಿಸ್ತೀನಿ ಅನ್ನೋದನ್ನ ಬಿಡೋದೇ ಇಲ್ವಾ ಪವಿತ್ರ ಗೌಡ? ಏನೇ ಆದ್ರೂ ದರ್ಶನ್ನ ನಾನು ಬಿಡೋದೇ ಇಲ್ಲ, ದರ್ಶನ್ ಮತ್ತು ನನ್ನ ಸಂಬಂಧ ಯಾವತ್ತಿಗೂ ಹೀಗೆ ಇರುತ್ತೆ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ ಈ ಮೂಲಕ ಜಗತ್ತಿಗೂ ಮಾಡಿದ್ರ ಅಂತ. ನವಿತಾ, ಈ ಒಂದು ಏನು ದರ್ಶನ ನಾನು ಬಿಡೋದಿಲ್ಲ ಅನ್ನುವಂಥ ವಿಚಾರ ಸೊ ಇವತ್ತಿಂದಲ್ಲ, ಏನು ಅವರು ಕೋರ್ಟಿಂದ ಒಂದು ಬೇಲ್ ಪಡೆದುಕೊಂಡು ನೇರವಾಗಿ ಹೊರಗಡೆ ಬರ್ತಾರೆ ಪವಿತ್ರ ಗೌಡ, ಅವತ್ತೇ ಆ ಒಂದು ಮೆಸೇಜನ್ನು ಕೊಟ್ಟಿದ್ರು ಅಂತಲೇ ಹೇಳ್ಬೋದು. ಏನಕ್ಕೆಂದರೆ ಕೋರ್ಟಿಂದ ಹೊರಗೆ ಬಂದಂತಹ ಪವಿತ್ರ ಗೌಡ ನೇರವಾಗಿ ತಲಗಟ್ಪುರದಲ್ಲಿರುವಂತಹ ವಜ್ರಮುನೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಒಂದು ಪೂಜೆ ಮಾಡಿಸ್ತಾರೆ. ಸೊ ಅಲ್ಲಿ ಒಂದು ವಿಶೇಷವಾದಂಥ ಪೂಜೆ ಮಾಡುವ ಮುಖಾಂತರ ಅಲ್ಲಿ ಕೂಡ ಒಂದು ಗಂಗಾ ಸ್ನಾನವನ್ನು ಮಾಡಿ ಅದಾದ ನಂತರ ಸೊ ಆ ಒಂದು ಪೂಜೆಯ ಸಂದರ್ಭದಲ್ಲಿ ಕೂಡ ದರ್ಶನ್ ಅವರ ಹೆಸರಲ್ಲೂ ಕೂಡ ಒಂದು ಪೂಜೆಯನ್ನು ಮಾಡಿಸ್ತಾರೆ. ಸೊ ಅಲ್ಲೇ ಆ ಕ್ಷಣದಲ್ಲಿ ಅವರಿಗೆ ಒಂದು ಮೆಸೇಜ್ ಕೊಟ್ಟಾಗೆ ನೀವು ಏನೇ ಮಾಡಿದ್ರೂ ಕೂಡ ನಾನು ನಿಮ್ಮನ್ನು ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಮೆಸೇಜ್ ಕೊಟ್ಟಿದೆ. ಯಾಕಂದರೆ ಸೊ ಜೈಲಿಂದ ಹೊರಗಡೆ ಬರ್ತಿದ್ದಂತ ಹಾಗೆ ದರ್ಶನ್ ಅವ್ರನ್ನ ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರು ಕೂಡ ಪವಿತ್ರ ಗೌಡ ಒಂದು ದರ್ಶನ್ ಅವ್ರನ್ನ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿರಲ್ಲ. ಸೊ ಅವರು ಕೋರ್ಟ್ಗೆ ವಿಚಾರಣೆಗೆ ಬರುವಂಥ ಸಂದರ್ಭದಲ್ಲಿ ಸಿಕ್ಕುವಂಥ ಸಂದರ್ಭದಲ್ಲಿ ಮಾತ್ರ ಅವ್ರನ್ನ ಭೇಟಿ ಮಾಡ್ತಿರ್ತಾರೆ. ಸೊ ಕಳೆದ ಒಂದು 2-3 ಬಾರಿ ಬಂದಾಗಲೂ ಕೂಡ ದರ್ಶನ್ ಅವರ ಪಕ್ಕದಲ್ಲೇ ಹೋಗಿ ನಿಂತ್ಕೊಳ್ಳುವಂಥದ್ದು, ಅವ್ರನ್ನ ಮಾತಾಡಿಸುವಂಥದ್ದು, ಅವರಿಗೆ ಹೊರಗಿಕೊಂಡು ನಿಂತ್ಕೊಳ್ಳುವಂಥ ಈ ರೀತಿಯಾದಂಥ ಒಂದು ಮೆಸೇಜ್, ಏನೇ ಮೆಸೇಜ್ ಕೊಟ್ಟರು ಅದು ಕೂಡ ವಿಜಯಲಕ್ಷ್ಮಿ ಅವರಿಗೆ ನಾನು ನೀವೇನೇ ಮಾಡಿದ್ರು ಕೂಡ ದರ್ಶನನ್ನು ನಾನು ಬಿಡೋದಿಲ್ಲ. ಸೊ ಎಷ್ಟೇ ವರ್ಷ ಏನೇ ಸಮಸ್ಯೆ ಆದರೂ ಕೂಡ ನಾನು ಅವ್ರ ಜೊತೆಲೇ ಇರ್ತೀನಿ, ನೀವು ಎಷ್ಟೇ ಅಡ್ಡಗಾಲ ಹಾಕಿದ್ರು ಎಷ್ಟೇ ಅಡೆತಡೆಗಳನ್ನು ಮಾಡಿದ್ರು ಕೂಡ ನಾನು ದರ್ಶನ ಬಿಡೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿಯಾದಂಥ ಒಂದಷ್ಟು ಮೆಸೇಜ್ಗಳನ್ನ ಕೊಡ್ತಾ ಇರುವಂಥದ್ದು ನವಿತಾ.
ಓಕೆ, ಹಾಗೆ ಸಂಪರ್ಕದಲ್ಲಿರಿ ಸತೀಶ್. ಈಗಾಗಲೇ ನಾವು ನೋಡಿದ್ವಿ ನಟ ದರ್ಶನ್ ಮತ್ತು ವಿಜಯಲಕ್ಷ್ಮಿ ಅವರು ಈಗ ಒಂದಷ್ಟು ವಿಡಿಯೋಗಳನ್ನ ಈಗ ಅಂದ್ರೆ ವೈರಲ್ ಆಗಿರುವಂತಹ ವಿಡಿಯೋಗಳು ನಿನ್ನೆ ಆನಿವರ್ಸರಿ ವಿಚಾರ. ಆದ್ರೆ ಇವತ್ತು ಇಮಿಡಿಯೇಟ್ ಆಗಿ ಪವಿತ್ರ ಗೌಡ ಒಂದು ಸಂದೇಶವನ್ನು ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾರೆ. ವಿಜಯಲಕ್ಷ್ಮಿ ಏನೇ ಮಾಡಿದ್ರು ಪವಿತ್ರ ಗೌಡ ಅದಕ್ಕೆ ಟಕ್ಕರ್ ಕೊಡ್ತಾನೆ ಬಂದಿದ್ದಾರೆ. ಈ ಹಿಂದಿನಿಂದಲೂ ಕೂಡ ಅದು ನಡೆದುಕೊಂಡು ಬಂದಿರುವಂತಹ ಒಂದು ಸಂಪ್ರದಾಯದ ರೀತಿಯಾಗಿ ಆಗಿದೆ. ಪವಿತ್ರ ಗೌಡಗೆ ಟಕ್ಕರ್ ಕೊಟ್ರ ವಿಜಯಲಕ್ಷ್ಮಿ ಅತ್ತೆ ಜೊತೆಗಿನ ಫೋಟೋವನ್ನ ಶೇರ್ ಮಾಡಿದ್ದಾರೆ ಇದೀಗ ದರ್ಶನ್ ಪತ್ನಿ ಮೀನಾ ಅವರ ಬರ್ತ್ಡೇಗೆ ವಿಶ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಪವಿತ್ರ ಗೌಡ ಟಕ್ಕರ್ ಕೊಟ್ರೆ ವಿಜಯಲಕ್ಷ್ಮಿ ಇದೀಗ ತಾನು ಮತ್ತೊಮ್ಮೆ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಈ ಹಿಂದೆ ಕೂಡ ಇವರಿಬ್ಬರ ನಡುವೆ ಒಂದು ರೀತಿಯಾದಂತಹ ಪ್ರತಿ ಬಾರಿ ಕೂಡ ವಾರ್ ನಡೀತಾ ಇತ್ತು. ಒಬ್ಬರು ಒಂದು ಫೋಟೋ ಹಾಕಿದ್ರೆ ಇನ್ನೊಬ್ಬರು ಮತ್ತೊಂದು ರೀತಿಯ ಫೋಟೋ ಹಾಕೋದು, ಅದಕ್ಕೆ ಟಕ್ಕರನ್ನ ಕೊಡುವಂತಹ ಕೆಲಸಗಳು ಆಗ್ತಾ ಇತ್ತು. ಇದೀಗ ಪವಿತ್ರ ಗೌಡಗೆ ವಿಜಯಲಕ್ಷ್ಮಿ ಟಕ್ಕರ್ ಕೊಟ್ಟಿದ್ದಾರೆ. ಅತ್ತೆ ಜೊತೆಗಿನ ಫೋಟೋವನ್ನ ಶೇರ್ ಮಾಡಿದ್ದಾರೆ ದರ್ಶನ್ ಪತ್ನಿ ಮೀನಾ ಅವರ ಬರ್ತ್ಡೇಗೆ ವಿಶ್ ಮಾಡಿರುವಂತಹ ಒಂದು ಫೋಟೋವನ್ನ ಹಾಕಿದ್ದಾರೆ. ವಿಶ್ ಮಾಡಿ ಆ ಒಂದು ಫೋಟೋವನ್ನ ಶೇರ್ ಮಾಡಿಕೊಂಡಿದ್ದಾರೆ. ದಿನಕರ್ ಪತ್ನಿ ಮೀನಾ ಅವರ ಜೊತೆಗಿನ ಫೋಟೋ, ಮೀನಾ ಅವರಿಗೆ ನಾವಿಬ್ಬರೇ ಸೊಸೆಯರು ಅನ್ನುವ ಸಂದೇಶವನ್ನ ಈ ಮೂಲಕ ಅವರು ರವಾನಿಸಿದ್ದಾರೆ. ಈ ಫೋಟೋ ಮೂಲಕ ಟಾಂಗ್ ಕೊಟ್ರ ವಿಜಯಲಕ್ಷ್ಮಿ ಅನ್ನುವ ಪ್ರಶ್ನೆ ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗಿದೆ. ಇದರಿಂದಾಗಿ ದರ್ಶನ್ ಜೈಲು ಪಾಲಾಗುವ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿತ್ತು. ಆದರೆ ಸೊಸೆ ಅಂತ ಹೇಳಿ ಬಂದ್ರೆ ನಾವಿಬ್ಬರೇ ಅನ್ನೋದನ್ನು ಕೂಡ ಈ ಮೂಲಕ ಮೆಸೇಜ್ ಅನ್ನ ಪಾಸ್ ಮಾಡಿದ್ರ ವಿಜಯಲಕ್ಷ್ಮಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗೀತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗೀತಾ, ಈಗಾಗಲೇ ಟಕ್ಕರ್ ಕೊಡೋದು ಇವರಿಬ್ಬರ ಮಧ್ಯೆ ಹಲವು ವರ್ಷಗಳಿಂದ ಕೂಡ ನಡ್ಕೊಂಡು ಬರ್ತಾನೆ ಇದೆ. ಆದ್ರೆ ಇಂತಹ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಇದೀಗ ಫೋಟೋವನ್ನ ಶೇರ್ ಮಾಡೋದ್ರ ಮೂಲಕ ಮತ್ತೊಮ್ಮೆ ತಾವಿಬ್ಬರೇ ಸೊಸೆ ಅನ್ನೋದನ್ನ ಹೇಳುವ ಪ್ರಯತ್ನವನ್ನ, ಪವಿತ್ರ ಗೌಡಗೆ ಮೆಸೇಜ್ ಕೊಡುವ ಪ್ರಯತ್ನವನ್ನ ಮಾಡಿದ್ರ ಹೇಗೆ? ಖಂಡಿತ ನವೇತಾ, ನಾವು ನೋಡಬಹುದು ದಿನಕರ್ ತೂಗುದೀಪ ಅವರ ವೈಫ್ ಕೂಡ ಆ ಒಂದು ಫೋಟೋದಲ್ಲಿ ನಾವು ನೋಡಬಹುದು. ಜೊತೆಗೆ ತೂಗುದೀಪ ಶ್ರೀನಿವಾಸ್ ರವರ ಫೋಟೋ, ಆ ಮುಂಭಾಗದಲ್ಲಿ ಅವರ ತಾಯಿ ಮೀನಾ ತೂಗುದೀಪ ಅವರಿದ್ದಾರೆ, ಅವರ ಅಕ್ಕಪಕ್ಕ ಇಬ್ಬರು ಸೊಸೆದಿರಿದ್ದಾರೆ. ಸೊ ಈ ಮೂಲಕ ತೂಗುದೀಪ ಫ್ಯಾಮಿಲಿಗೆ ನಾವಿಬ್ಬರೇ ಸೊಸೆ ಅನ್ನುವಂತಹ ಒಂದು ಫೋಟೋವನ್ನ ಕೂಡ ಹಂಚಿಕೊಂಡು ಟಾಂಗ್ ಕೊಟ್ರ ಅನ್ನುವಂಥದ್ರ ಜೊತೆಗೆ ಇವತ್ತು ಮೀನಾ ತೂಗುದೀಪ ರವರ ಹುಟ್ಟುಹಬ್ಬ ಅನ್ನುವಂತಹ ವಿಚಾರ ಕೂಡ ಕೇಳಿ ಬಂದಿದೆ. ಈ ಒಂದು ಸಲುವಾಗಿ ತಾಯಿಗೆ ಅಂದ್ರೆ ತನ್ನ ಅತ್ತೆಗೂ ಕೂಡ ಅವರು ಖುದ್ದಾಗಿ ವಿಶ್ ಮಾಡಿರುವಂತದ್ದನ್ನ ನಾವು ಗಮನಿಸಬಹುದು. ಸೊ ಇದೆಲ್ಲವನ್ನ ನೋಡಿದಾಗ ಇವತ್ತು ಕೋರ್ಟ್ ಇದೆ ಅಂದ್ರೆ ಪವಿತ್ರ ಗೌಡರವರೇನು ಇದೆ ಮೊದಲೇನಲ್ಲ ದರ್ಶನ್ ರವರ ಹಿಂದೆ ಈ ರೀತಿ ದುಂಬಾಲ್ ಬಿದ್ದಿರೋದು. ಯಾಕಂದ್ರೆ ಈ ಮುಂಚೆ ಅವರು ಜೈಲಿಂದ ಹೊರ ಬಂದಾಗ್ಲೂ ಕೂಡ ಅಷ್ಟೇ ಏನು ಮುನೇಶ್ವರ ಸ್ವಾಮಿಗೆ ಹರಕೆಯನ್ನ ಸಲ್ಲಿಸುವಂತಹ ಸಮಯದಲ್ಲೂ ದರ್ಶನ್ ರವರ ಹೆಸರನ್ನ ಹೇಳಿನೇ ಅವರು ಅರ್ಚನೆಯನ್ನ ಮಾಡಿಸಿದ್ರು. ಸೊ ಈ ವಿಚಾರದಲ್ಲೂ ಕೂಡ ಅವರು ಸುದ್ದಿ ಆಗ್ತಾನೆ ಇದ್ರು. ಸೊ ಈಗ ನೋಡಿದ್ರೆ ಹೊಸ ವರಸೆ ಅಂದ್ರೆ ಕೋರ್ಟ್ಗೆ ಹೋಗಿರೋದೇನೋ ಹೋಗಿದ್ದಾರೆ, ಆದ್ರೆ ಬರುವ ಸಂದರ್ಭದಲ್ಲಿ ದರ್ಶನ್ ರವರ ಕೈ ಹಿಡಿದು ವಾಪಸ್ ಬಂದಿರುವಂತದ್ದು. ಇದೆಲ್ಲವನ್ನ ನೋಡಿದಾಗ ಎಲ್ಲೋ ಒಂದು ರೀತಿ ದರ್ಶನ್ ರವರು ಬಿಟ್ಟರೂ ಕೂಡ ನಾನ್ ಮಾತ್ರ ಅವರನ್ನ ಬಿಡಲ್ಲ ಅನ್ನುವಂತಹ ಒಂದು ಪ್ರಯತ್ನದಲ್ಲಿ ಪವಿತ್ರ ಅವರು ಇದಾರ ಅಂತಾನೆ ನಾವು ಹೇಳ್ಬೋದಾಗುತ್ತೆ. ಒಟ್ನಲ್ಲಿ ಇದೆಲ್ಲವನ್ನ ಗಮನಿಸಿದಾಗ ವಿಜಯಲಕ್ಷ್ಮಿ ಅವರು ತಾವಿಬ್ಬರೇ ಸೊಸೆ ತೂಗುದೀಪ ಫ್ಯಾಮಿಲಿಗೆ ಅನ್ನುವಂತಹ ಒಂದು ಸಂದೇಶವನ್ನ ಸೋಷಿಯಲ್ ಮೀಡಿಯಾ ಮೂಲಕ ನೀಡಿದ್ದಾರಾ, ಮತ್ತೆ ಆ ಒಂದು ಸ್ಥಾನಕ್ಕೆ ಯಾರೂ ಕೂಡ ಬರೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನ ಇಂಡೈರೆಕ್ಟ್ ಆಗಿ ಹೇಳಿದಾರಾ ಅನ್ನುವಂಥದ್ದನ್ನ ನಾವು ಗಮನಿಸಬಹುದು ನವಿತಾ. ಇನ್ನು ನಟ ದರ್ಶನ್ಗಾಗಿ ಪೂಜೆ ಟೆಂಪಲ್ ರನ್ ಅನ್ನ ಮಾಡಿದ್ದಾರೆ. ಶಿರಡಿ ಮಂತ್ರಾಲಯಗಳಲ್ಲಿ ವಿಶೇಷ ಹರಕೆಯನ್ನ ಕೂಡ ಹೊತ್ತು ಅಲ್ಲಿ ಪೂಜೆಯನ್ನ ಹೋಮವನ್ನ ಮಾಡಿಸಿದ್ರು ಪವಿತ್ರ ಗೌಡ. ಈಗ ಇಬ್ಬರ ನಡುವೆ ಒಂದು ರೀತಿಯ ಕಾದಾಟ ಇದ್ದ ಹಾಗಿದೆ. ಈಗ ಈ ಒಂದು ಘಟನೆ ಆದಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಅಂದ್ರೆ ದರ್ಶನ್ ಅವರ ಪತ್ನಿ ಅಂತ ಹೇಳಿ ಕಮಿಷನರ್ ದಯಾನಂದ್ ಅವರು ಹೇಳಿದಾಗ ಅನಂತರ ಅದಕ್ಕೊಂದು ದೊಡ್ಡ ಮಟ್ಟದ ಪತ್ರವನ್ನು ಬರೀತಾರೆ ವಿಜಯಲಕ್ಷ್ಮಿ ಅವರು. ದರ್ಶನ್ ನಾನು ಒಬ್ಬಳೇ ಇರುವಂತಹ ಪತ್ನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಅನಂತರ ಸ್ಟೇಟ್ಮೆಂಟ್ ಅಲ್ಲೂ ಕೂಡ ದರ್ಶನ್ ಅವರು ಪವಿತ್ರ ಗೌಡ ಅವರ ವಿಚಾರದಲ್ಲಿ ಪತ್ನಿ ಅನ್ನೋದನ್ನ ಕೂಡ ಹೇಳಿದ್ದಾರೆ ಅನ್ನುವ ಚಾರ್ಜ್ ಶೀಟ್ ನಲ್ಲೂ ಕೂಡ ಉಲ್ಲೇಖ ಆಗಿರೋದನ್ನ ಗಮನಿಸಬಹುದು. ಆದ್ರೆ ನಟ ದರ್ಶನ್ಗಾಗಿ ಪವಿತ್ರ ಗೌಡ ಪೂಜೆ ಟೆಂಪಲ್ ರನ್ ಅನ್ನ ಮಾಡಿದ್ರು, ಶಿರಡಿಗೆ ಹೋದ್ರು, ಮಂತ್ರಾಲಯದಲ್ಲಿ ವಿಶೇಷ ಹರಕೆಯನ್ನ ಹೊತ್ತು ಪೂಜೆ ಮಾಡಿಸಿದ್ರು, ಮನೆಯಲ್ಲೂ ಹೋಮ ಹವನ ಮಾಡಿಸಿದ್ರು ಪವಿತ್ರ ಗೌಡ. ಅದೇ ರೀತಿಯಾಗಿ ನಟ ದರ್ಶನ್ ಜೈಲಿಗೆ ಹೋದಾಗಿನಿಂದಲೂ ಕೂಡ ಪವಿತ್ರ ಗೌಡ ಅವರು ಜೈಲಲ್ಲಿ ಇದ್ದಾಗಲೂ ಕೂಡ ವಿಜಯಲಕ್ಷ್ಮಿ ಅವರು ಪವಿತ್ರ ಗೌಡಗಾಗಿ ಏನು ದರ್ಶನ್ ಜೈಲಿಗೆ ಹೋದ್ರಲ್ಲ ರೇಣುಕಾಸ್ವಾಮಿಯ ವಿಚಾರದಲ್ಲಿ, ಅಲ್ಲೂ ಕೂಡ ಬಿಡ್ಲಿಲ್ಲ. ಪತಿಗಾಗಿ ವಿಜಯಲಕ್ಷ್ಮಿ ಟೆಂಪಲ್ ರನ್ ಮಾಡಿದ್ರು. ಜೈಲಿನಿಂದ ರಿಲೀಸ್ ಬಳಿಕ ಪವಿತ್ರ ದೇವರ ಮೊರೆಗೆ ಹೋದ್ರು, ಕೋರ್ಟ್ಗೆ ತೆರಳುವ ಮುನ್ನ ಆಂಜನೇಯನ ನೆನೆದ್ರು ಪವಿತ್ರ. ಹೀಗೆ ಪ್ರತಿದಿನ ಕೂಡ ನಾವು ಒಂದೊಂದು ಇನ್ಸಿಡೆಂಟ್ ಅನ್ನ ನೋಡಿದ್ರೆ ಇನ್ನೂ ಕೂಡ ಕಂಟಿನ್ಯೂ ಆಗಿ ಆಗ್ತಾನೆ ಇದೆ.
ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಮತ್ತೆ ಗೀತಾ ಸಂಪರ್ಕದಲ್ಲಿದ್ದಾರೆ. ಗೀತಾ, ಒಂದೊಂದೇ ಇನ್ಸಿಡೆಂಟ್ ಅನ್ನ ನೋಡಿದಾಗಲೂ ಕೂಡ ನಾವು ಕಾಣೋದೇನು ಅಂತ ಹೇಳಿದ್ರೆ ಈ ವಿಜಯಲಕ್ಷ್ಮಿ ಏನ್ ಮಾಡ್ತಾರೆ ಅದೇ ಪವಿತ್ರ ಗೌಡ ಮಾಡ್ತಾರೆ. ಅದೇ ರೀತಿಯಾಗಿ ದರ್ಶನ್ಗೋಸ್ಕರ ದೇವಸ್ಥಾನಕ್ಕೆ ಹೋಗೋದು ಅಥವಾ ಹರಕೆಗಳನ್ನ ಹೊತ್ಕೊಳ್ಳೋದು ಅದನ್ನ ಕಂಟಿನ್ಯೂನೇ ಮಾಡ್ತಾ ಇದ್ದಾರೆ ಅನ್ನೋದು. ಖಂಡಿತ. ಯಾಕಂತ ಹೇಳಿದ್ರೆ ಈ ಹಿಂದೆನೇ ಹೇಳ್ದೆ ಅವರ ದೇವರ ಅಂದ್ರೆ ಟೆಂಪಲ್ ರನ್ ಯಾವ ರೀತಿ ಇತ್ತು ಅಂತ ಹೇಳಿದಾಗ ಮುಂಚೆನೆ ಅಂದ್ರೆ ಜೈಲಿಂದ ಬಂದ ತಕ್ಷಣ ಮುನೇಶ್ವರನ್ಗೆ ಹರಕೆಯನ್ನ ತೀರಿಸಿದ್ರು. ಸೊ ಆ ಒಂದು ವಿಚಾರದಲ್ಲೂ ಕೂಡ ಫಾಲೋ ಮಾಡ್ತಾನೆ ಬಂದ್ರು. ಅಲ್ಲಿಂದ ಇಲ್ಲಿವರೆಗೂ ಕೂಡ ವಿಜಯಲಕ್ಷ್ಮಿ ಅವರನ್ನ ಒಂದಿಲ್ಲೊಂದು ವಿಚಾರದಲ್ಲಿ ಅವರು ಫಾಲೋ ಮಾಡ್ತಿದ್ದಾರೆ, ಎಸ್ಪೆಷಲಿ ದೇವಸ್ಥಾನಗಳನ್ನ ಸುತ್ತುವಂತಹ ವಿಚಾರದಲ್ಲಿ. ಯಾಕಂದ್ರೆ ದರ್ಶನ್ ರವರು ಹೊರಗಡೆ ಬಂದಾಗ ವಿಜಯಲಕ್ಷ್ಮಿ ಅವರು ಒಂದಷ್ಟು ದೇವರುಗಳಿಗೆ ಹರಕೆಯನ್ನ ಮಾಡಿಕೊಂಡು ಯಾವ ರೀತಿ ಅವರು ಹೊರಗಡೆ ಬಿಡುಗಡೆ ಆಗಿ ಬಂದ ನಂತರದಲ್ಲಿ ತೀರಿಸಿದ್ರು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದೀವಿ, ಸೋಷಿಯಲ್ ಮೀಡಿಯಾ ಮೂಲಕ ಹಂಚ್ಕೊಳ್ತಿದ್ರು. ಮೊದಲನೇದಾಗಿ ಅವರು ಕಾಮಾಖ್ಯ ದೇವಸ್ಥಾನಕ್ಕೆ ಅಂದ್ರೆ ಗುವಾಹಟಿಯಲ್ಲಿರುವಂತಹ ಕಾಮಾಖ್ಯ ಟೆಂಪಲ್ಗೂ ಕೂಡ ಹೋಗಿದ್ರು. ದರ್ಶನ್ ಬಿಡುಗಡೆ ಆದ ನಂತರ ದರ್ಶನ್ ಬಿಡುಗಡೆಗೂ ಮುನ್ನ 2 ಸಮಯದಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ಆ ಒಂದು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದ್ರು. ಅದಾದ ನಂತರದಲ್ಲಿ ಸಾಯಿಬಾಬನ ದರ್ಶನವನ್ನ ಕೂಡ ವಿಜಯಲಕ್ಷ್ಮಿ ಅವರು ಪಡೆದಿದ್ರು, ಅದು ಶಿರಡಿಗೆ ಹೋಗಿ. ಅದಾದ ನಂತರ ಅಣ್ಣಮ್ಮ ದೇವಿಗೂ ಕೂಡ ಹರಕೆಯನ್ನ ಸಲ್ಲಿಸಿದ್ರು. ಅಂದ್ರೆ ದಿನಕರ್ ಅವರು ಮಾಡ್ಕೊಂಡಂತ ಹರಕೆಯನ್ನ ಪತ್ನಿಯಾಗಿ ಬಂದು ಇವರು ತೀರಿಸಿದ್ರು ದರ್ಶನ್ ಅವರ ಪರವಾಗಿ. ಇನ್ನು ಶತ್ರು ಸಂಹಾರ ಪೂಜೆಯಾಗೂ ಕೂಡ ಅವರು ಕೇರಳಕ್ಕೆ ತೆರಳಿದ್ರು. ಸೊ ಇದೆಲ್ಲವನ್ನ ನೋಡಿದಾಗ ವಿಜಯಲಕ್ಷ್ಮಿ ಅವರು ದರ್ಶನ್ ರವರನ್ನ ಹೊರಗಡೆ ತರೋದಕ್ಕೆ ಎಷ್ಟರ ಮಟ್ಟಿಗೆ ಶ್ರಮ ವಹಿಸಿದ್ರು ಅನ್ನೋದು ಗೊತ್ತಾಗುತ್ತೆ. ಇದಕ್ಕೆ ಜೊತೆಗೆ ಪವಿತ್ರ ಗೌಡ ಅವರು ಕೂಡ ಮುಂಚೆ ಮೊದಲನೇದಾಗಿ ಅವರು ಫಸ್ಟ್ ಪೋಸ್ಟ್ ಹಾಕಿದ್ದು ಅಂತ ಹೇಳಿದ್ರೆ ಕುಂಭಮೇಳದಲ್ಲಿ ಹೋಗಿ ಪ್ರಯಾಗ್ರಾಜ್ನಲ್ಲಿ ಮಿಂದೆದ್ದು ಪಾಪಗಳೆಲ್ಲ ಕಳ್ಕೊಂಡಿದ್ದೀನಿ ಅನ್ನುವಂತಹ ನಿಟ್ಟಿನಲ್ಲಿ ಅವರೊಂದು ಪೋಸ್ಟ್ ಹಾಕ್ತಾರೆ. ಇತ್ತೀಚೆಗೆ ಅಂದ್ರೆ 2-3 ದಿನದ ಹಿಂದೆ ಅಷ್ಟೇ ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನವನ್ನ ಪಡೆದು ಸುಖವನ್ನೇ ನೀಡೆಂದು ಅನ್ನುವಂತಹ ಒಂದು ಸಾಲನ್ನ ಹಾಕೊಂಡು ಮುನ್ನ ಮಾಡಿದ ಪಾಪ ಆ ರೀತಿಯ ಒಂದು ಪೋಸ್ಟ್ ಅನ್ನ ಹಾಕ್ತಾರೆ. ಇದೆಲ್ಲವನ್ನ ಗಮನಿಸಿದಾಗ ವಿಜಯಲಕ್ಷ್ಮಿ ಅವರನ್ನೇ ಫಾಲೋ ಮಾಡ್ತಿದ್ದಾರೆ. ಯಾಕಂದ್ರೆ ಶತ್ರು ಸಂಹಾರ ಪೂಜೆಯನ್ನ ಮಾಡಿಸ್ಕೊಂಡು ಬಂದಾಗ ಮನೆಯಲ್ಲೂ ಕೂಡ ಪೂಜೆ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಯಾವುದೇ ಒಂದು ನೆಗೆಟಿವ್ ಶಕ್ತಿಗಳೇನಿದೆ ಅದು ಯಾವ ಒಂದು ದೃಷ್ಟಿನೂ ನನ್ನನ್ನು ಏನೂ ಮಾಡೋದಕ್ಕಾಗಲ್ಲ ಅನ್ನುವಂತಹ ರೀತಿಯಲ್ಲೂ ಕೂಡ ಪೋಸ್ಟ್ ಮಾಡಿದ್ರು. ಇದೆಲ್ಲವನ್ನ ಗಮನಿಸಿದಾಗ ವಿಜಯಲಕ್ಷ್ಮಿ ಅವರ ಹಾದಿಯಲ್ಲೇ ಪವಿತ್ರ ಗೌಡ ಕೂಡ ಹೋಗ್ತಿದ್ದಾರಾ ಅನ್ನುವಂಥದ್ದನ್ನ ನೋಡಬಹುದಾಗಿದೆ ನವಿತಾ. ಥ್ಯಾಂಕ್ ಯು ಗೀತಾ ಡೀಟೇಲ್ಸ್ಗೆ.